ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೇಣು ವರ್ಲ್ಡ್. ಬನ್ನಿ ಇವತ್ತಿನ ಲಾಗ್ ಹೇಗಾಗುತ್ತೆ ಅಂತ ನೋಡೋಣ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ನಾನು ಎದ್ದುಬಿಟ್ಟು ಮುಖ ತೊಳ್ಕೊಂಡು ಇವಾಗ ಬಂದು ಫಸ್ಟ್ ಅಡುಗೆ ಮನೆಗೆ ಬಂದು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಇವಾಗ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಇದೆ. ಅಡುಗೆ ಮನೆಗೆ ಬಂದ ತಕ್ಷಣ ಮೊದಲು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ಏನಾದರೂ ಟಿಫನು ಅಥವಾ ಟೀ ಮಾಡೋದಿದ್ದರೆ ನಾನು ಆಮೇಲೆ ಮಾಡೋದು. ನನ್ನ ಒಂದು ಯೂಟ್ಯೂಬ್ನಲ್ಲಿ ಇದೇ ಫಸ್ಟ್ ನನ್ನ ಲೆಂತಿ ವಿಡಿಯೋ ಇದು. ನಾನು ಇದು ಫಸ್ಟ್ ಲಾಗ್ನ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ನನ್ನ ಲಾಂಗ್ ವಿಡಿಯೋ. ನನಗೂ ತುಂಬ ದಿನದಿಂದ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬರೀ ಮುಂದಕ್ಕೆ ಹಾಕೋದೇ ಆಗಿತ್ತು, ಮಾಡೋಕ್ಕಾಗಿರಲಿಲ್ಲ. ಬಟ್ ಇದಕ್ಕೂ ಮುಂಚೆ ನಾನು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ, ಓಪನ್ ಮಾಡಿದ್ದೆ. ಬಟ್ ಅದನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದನ್ನು ನಾನು ಡಿಲೀಟ್ ಮಾಡಿಬಿಟ್ಟೆ. ಹಾಗಾಗಿ ಇದು ನನ್ನ ಫಸ್ಟ್ ಸೆಕೆಂಡ್ ಯೂಟ್ಯೂಬ್ ಚಾನೆಲ್. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಟೈಮ್ ಈ ರೀತಿ ಒಂದು ವೀಡಿಯೋಸ್ ಈ ಥರ ಮಾಡೋದ್ರೆ ತುಂಬ ಭಯ ಇತ್ತು ನನಗೂ. ಇವಾಗೂ ಆ ಭಯ ಇದೆ ನನಗೆ. ಬಟ್ ಬೇರೆ ಒಂದು ಲಾಗಿಂಗ್ ಚಾನಲ್ಸನ್ನು ನಾನು ನೋಡ್ತಾ ಇದ್ನಲ್ಲ, ಬಟ್ ತುಂಬ ಅವರು ಸ್ಟ್ರಾಂಗಾಗಿ ಮತ್ತು ಏನೂ ಭಯ ಇಲ್ಲದಂಗೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವರಿಗೆಲ್ಲ ಇವಾಗ ಆಲ್ರೆಡಿ ಒಂದು ಲಾಗ್ಸ್ ಮಾಡಿ ಅವರಿಗೆಲ್ಲ ಇವಾಗ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಧೈರ್ಯ ಬಂದಿದೆ. ಬಟ್ ನಾವು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇದೆ ನನಗೆ, ಯಾವ ರೀತಿ ಜನ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಬಟ್ ಇರಲಿ, ಒಂದು ಸ್ವಲ್ಪ ಧೈರ್ಯ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಒಂದು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇವಾಗ ನಾನು ಟೀ ಮಾಡ್ಕೊತಾ ಇದ್ದೀನಿ. ಇವಾಗ ಆ ಕಡೆ ಟೀಗೆ ಇಟ್ಟಿದ್ದೀನಿ ನಾನು. ನೆಕ್ಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಲೋಟ ನೀರು ಕುಡಿದು ಆಮೇಲೆ ಟೀ ಅಥವಾ ಏನಾದ್ರು, ನಾನು ಹಾಲು ಅದೆಲ್ಲ ಏನು ಕುಡಿಯೋಲ್ಲ, ಟೀನೇ ಕುಡಿಯೋದು. ಕಾಫಿನೂ ನಂಗೆ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಟೀನೇ ಮಾಡ್ಕೊತಾ ಇದ್ದೀನಿ. ನೀವು ಮಾರ್ನಿಂಗ್ ಏನು ಕುಡಿತೀರಾ ಅಂತ ಕಮೆಂಟ್ ಮಾಡಿ. ಈ ಕಡೆ ಟೀನು ಕುದೀತಾ ಇದೆ. ನಾನಿವಾಗ ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಇವಾಗ ನೀರು ಕುಡಿತಾ ಇದ್ದೀನಿ. ಹಾಟ್ ವಾಟರ್ ಏನಲ್ಲ, ನಾರ್ಮಲ್ ವಾಟರನ್ನೇ ಕುಡಿಯೋದು. ಇವಾಗ ಆರಾಮಾಗಿ ಒಂದು 5 ನಿಮಿಷ ಟೀ ಕುಡಿಯೋಕೆ ಕೂತ್ಕೊಂಡಿದ್ದೀನಿ. ಇವಾಗ ಕೂತ್ಕೊಂಡು ನೆಕ್ಸ್ಟ್ ಟಿಫನ್ ಏನು ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಡೈಲಿ ಏನು ಮಾಡೋದು ಏನಿಲ್ಲ ಅಂತ ಹೇಳಿ ಇವತ್ತು ಏನು ಟಿಫನ್ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ನಿನ್ನೆ ನೈಟ್ ಕಾಳು ನೆನೆಸಿಟ್ಟಿದ್ದೆ, ಮಡಿಕೆ ಕಾಳು, ಅದನ್ನ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಬಂದಿವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾರ್ಮಲ್ ಏನೂ ಇಲ್ಲ, ಈರುಳ್ಳಿ, ಟೊಮೊಟೊ ಹಣ್ಣು, ಸ್ವಲ್ಪ ಕರಿಬೇವು, ಆಮೇಲೆ ರಾತ್ರಿ ಮಡಿಕೆ ಕಾಳು ಏನಂದರೆ ಅದನ್ನು ರಾತ್ರಿ ನೆನೆಸಿಟ್ಟಿರಬೇಕು, ಅಂದರೆ ಪಲ್ಯ ಚೆನ್ನಾಗಾಗುತ್ತೆ.
ಬೆಳಗ್ಗೆನೇ ಹಾಗೆ ಡೈರೆಕ್ಟಾಗಿ ಮಾಡೋಕ್ಕದು ಸರಿ ಆಗೋಲ್ಲ, ಒಂದೊಂದು ಕಾಳು ಹಾಗೆ ಇರುತ್ತೆ. ಹಾಗಾಗಿ ನೈಟೇ ನೆನೆಸಿಡಬೇಕು. ಈರುಳ್ಳಿ ಅದೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇವಾಗ ಹಾಕಿಬಿಟ್ಟು ನೆಕ್ಸ್ಟ್ ಕಾಳು ಹಾಕಿ ಅದಕ್ಕೆ ಬೇಕಾದಷ್ಟು ಉಪ್ಪು, ಖಾರದ ಪುಡಿ, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮಸಾಲೆ ಪುಡಿ ಹಾಕಿಬಿಟ್ಟು ಒಂದು 2 ವಿಷಲ್ ಕೂಗಿಸಿದ್ರೆ ಮಡಕೆ ಕಾಳು ಪಲ್ಯ ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಚಪಾತಿಗೆಲ್ಲ ಹಿಟ್ಟು ಅದನ್ನು ರೆಡಿ ಮಾಡ್ಕೋಬೇಕು. ನಾನಿನ್ನೂ ಹಿಟ್ಟು ನಾದಿಟ್ಕೊಂಡಿಲ್ಲ. ಈ ಕಡೆ ಪಲ್ಯ ಆಗೋದ್ರಲ್ಲೇ ನಾನು ಹಿಟ್ಟು ಸಹಿತ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬೇಗ. ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಕೂಗಿದ್ರೆ ಆಯಿತು. ಇವಾಗ ಹಿಟ್ಟನ್ನು ಸಹಿತ ನಾದಿ ಇಟ್ಟಿದ್ದೆ ನಾನು. ಸ್ವಲ್ಪ ಒಂದು 10 ನಿಮಿಷ ಅದು ಹಿಟ್ಟು ನೆನಿಬೇಕಲ್ವ, ಹಾಗಾಗಿ ಬೆಳಗ್ಗೆ ತೊಳೆದಿರೋಂಥ ಪಾತ್ರೆ ಹಾಗೆ ಇತ್ತು. ಅದನ್ನೆಲ್ಲ ನೆನೆಸೋಣ ಅಂತ ಅದನ್ನೆಲ್ಲ ಜೋಡಿಸೋಣ ಅಂತ ಹೇಳಿ ಇವಾಗ ಜೋಡಿಸ್ತಾ ಇದ್ದೆ. ನಾನು ಪ್ಲೇಟ್ ಯಾಕೆ ತೆಗ್ದಿರ್ತಾಯಿದ್ದೀನಂತೆ, ನಿನ್ನೆ ನೈಟ್ ನಾವು ಚಿಕನ್ ಮಾಡಿದ್ವಿ. ನನಗೆ ಆ ಪ್ಲೇಟ್ ಸ್ಮೆಲ್ ಬಂದರೆ ಇಷ್ಟ ಆಗೋಲ್ಲ. ಅದು ಪ್ಲೇಟ್ ತುಂಬ ಸ್ಮೆಲ್ ಬರ್ತಾಯಿತ್ತು, ಹಾಗಾಗಿ ಮತ್ತೆ ಅದನ್ನು ತೊಳೆಯೋಕ್ಕಿಟ್ಟೆ. ಇವಾಗ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಚಪಾತಿ ಮಾಡೋಣ ಅಂತ. ಅಂದರೆ ಚಪಾತಿ ಹಿಟ್ಟು ಡೈರೆಕ್ಟ್ ನಾದಿದ ತಕ್ಷಣ ಮಾಡೋಕ್ಕೆ ಚಪಾತಿ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರೋಲ್ಲ. ಅಟ್ಲೀಸ್ಟ್ ಒಂದು 10 ನಿಮಿಷ ಏನಾದರೂ ಅದನ್ನು ನೆನೆಸಿಡಬೇಕು ನೀಟಾಗಿ. ಇವಾಗ ಪಾತ್ರೆ ಎಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ. ಡೈಲಿ ಪಾತ್ರೆ ನೀಟಾಗಿ ಜೋಡಿಸಿದ್ರು ಇಲ್ಲೇ ಅಲ್ಲೇ ಹಾಗೆ ಬಿಟ್ಟಿರುತ್ತದು. ಅದಕ್ಕೇನು ಮಾಡೋಕ್ಕಾಗಲ್ಲ, ಡೈಲಿ ಮಾಡಲೇಬೇಕು ಇದನ್ನು. ಒಂದಿನವೂ ತಪ್ಪಿಸಂಗಿಲ್ಲ ಪಾತ್ರೆ ತೊಳೆಯೋದು. ಇವಾಗ ಪಾತ್ರೆ ತೊಳೆದೆಲ್ಲ ಆಯಿತು. ಇವಾಗ ಚಪಾತಿ ಮಾಡೋಣ ಅಂತ ಬಂದೆ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪ ನಂಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಬೇಗ ಚಪಾತಿ ಮಾಡ್ತೀನಿ. ಬಟ್ ಇದು ಸ್ವಲ್ಪ ಹಿಟ್ಟು ಇವತ್ತು ಸ್ವಲ್ಪ ತೆಳ್ಳಗಾಗಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಚಪಾತಿ. ಆದರೂ ಅಡ್ಡಿಲ್ಲ, ಚೆನ್ನಾಗಿ ಬಂತು. ಅಂದರೆ ಚಪಾತಿ ಹಿಟ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಆದರೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ನನ್ನ ಚಪಾತಿ ಅಂತ. ನೋಡಿ ಈ ಕಡೆ ಪಲ್ಯನೂ ರೆಡಿಯಾಗಿದೆ, ಮಡಿಕೆ ಕಾಳು ಪಲ್ಯ. ಇವಾಗ ಚಪಾತಿನೂ ಮಾಡ್ತಾಯಿದ್ದೀನಿ. ಇವಾಗ